ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಹುಲಗಬಾಳಿ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ವಿಷಯ ಅರ್ಥಶಾಸ್ತ್ರ ತೆಗೆದುಕೊಂಡಿರ್ತಕ್ಕಂಥದ್ದು BA5th ಸೆಮ್ನ ಪಬ್ಲಿಕ್ ಎಕನಾಮಿಕ್ಸ್, ಸಾರ್ವಜನಿಕ ಅರ್ಥಶಾಸ್ತ್ರದಲ್ಲಿ ಬರತಕ್ಕಂಥ ಒಂದು ವಿಷಯವನ್ನು ನಾನು ಇಲ್ಲಿ ತೆಗೆದುಕೊಂಡಿನಿ. ಅದು ಯಾವುದಂದ್ರೆ ಸಾರ್ವಜನಿಕ ವರಮಾನದ ಮೂಲಗಳು. ಇಲ್ಲಿ ಸೋರ್ಸಸ್ ಆಫ್ ಪಬ್ಲಿಕ್ ರೆವೆನ್ಯೂ ಅಂದರೆ ಸಾರ್ವಜನಿಕ ವರಮಾನದ ಮೂಲಗಳು ಯಾವ್ಯಾವ ಬರ್ತಾವೆ. ಇಲ್ಲಿ ಪ್ರಥಮವಾಗಿ ತೆಗೆದುಕೊಂಡ್ರೆ ಸಾರ್ವಜನಿಕ ವರಮಾನ ಅಂದರೆ ಏನು ಅನ್ನೋದನ್ನು ತಿಳಿದುಕೊಳ್ಬೇಕು. ಸಾರ್ವಜನಿಕ ವರಮಾನ ಅಂದ್ರೆ ಸರ್ಕಾರ ಗಳಿಸುವ ಆದಾಯಕ್ಕೆ ನಾವೇನಂತ ಕರಿತೀವಿ, ಸಾರ್ವಜನಿಕ ಆದಾಯ ಅಥವಾ ಸಾರ್ವಜನಿಕ ವರಮಾನ ಅಂತ ಕರಿತೀವಿ. ಇನ್ನು ಸಾರ್ವಜನಿಕ ವರಮಾನದಲ್ಲಿ ಒಂದಿಷ್ಟು ಮೂಲಗಳು ಬರ್ತಾವೆ. ಯಾವ್ಯಾವ ಬರ್ತಾವೆ? ಒಂದನೇದು ತೆರಿಗೆ ಆದಾಯ, ಎರಡನೇದು ತೆರಿಗೆಯಿತರ ಆದಾಯದ ಮೂಲಗಳು ಬರ್ತಾವೆ. ಇಲ್ಲಿ ಒಂದನೇದನ್ನು ತೆಗೆದುಕೊಂಡ್ರೆ ತೆರಿಗೆ ಆದಾಯದ ಮೂಲಗಳಂದ್ರೆ ಟ್ಯಾಕ್ಸ್ ಇನ್ಕಮ್. ಅದರಲ್ಲಿ ವ್ಯಕ್ತಿಗಳು ಮತ್ತು ವ್ಯಾಪಾರ ಸಂಸ್ಥೆಗಳು ಸರ್ಕಾರಕ್ಕೆ ಮಾಡುವ ಕಡ್ಡಾಯ ಪಾವತಿಗಳಿಗೆ ತೆರಿಗೆಗಳು ಅಂತ ಕರಿತೀವಿ. ಆಮೇಲೆ ಸರ್ಕಾರದಿಂದ ತಾವು ಅನುಭವಿಸುತ್ತಿರುವ ರಕ್ಷಣೆ ಅಥವಾ ಪಡೆಯುತ್ತಿರುವ ಸವಲತ್ತುಗಳಿಗೆ ಪ್ರತಿಯಾಗಿ ಸಾರ್ವಜನಿಕರು ನೀಡಲೇಬೇಕಾದ ತಮ್ಮ ಆದಾಯದ ಒಂದು ನಿರ್ದಿಷ್ಟ ಭಾಗಕ್ಕೆ ನಾವು ಕಡ್ಡಾಯ ಭಾಗಕ್ಕೆ ಏನಂತ ಕರಿತೀವಿ, ಕೊಡುಗೆಗೆ ತೆರಿಗೆ ಅಂತ ಕರಿತೀವಿ. ಅಂದ್ರೆ ಈಗ ಸಾರ್ವಜನಿಕರಾಗಲಿ ವ್ಯಾಪಾರಿ ಸಂಸ್ಥೆಗಳಾಗಲಿ ಸರ್ಕಾರದಿಂದ ಹಲವಾರು ರೀತಿಯ ಪ್ರಯೋಜನಗಳನ್ನು ಪಡೆದುಕೊಳ್ತೀವಿ. ಉದಾಹರಣೆ ನಾವು ತೆಗೆದುಕೊಂಡ್ರೆ ಜನಸಾಮಾನ್ಯರು ತೆಗೆದುಕೊಂಡ್ರೆ ಈಗೇನ್ರಿ ಉಚಿತವಾಗಿ ಆರೋಗ್ಯ ಸೇವೆಗಳನ್ನು ಪಡಿತಾ ಇದ್ದೀವಿ. ಅದೇ ರೀತಿ ಶಿಕ್ಷಣ ವ್ಯವಸ್ಥೆ ಆಗಿರ್ಬೋದು. ಅದೇ ರೀತಿ ವ್ಯಾಪಾರಸ್ಥರು ಕೂಡ ಇಲ್ಲಿ ತಮ್ಮದೇ ಆದಂಥ ವ್ಯಾಪಾರದ ಭದ್ರತೆ ಆಗಿರ್ಬೋದು, ಆಮೇಲೆ ಪಡಿತಕ್ಕಂಥ ರಕ್ಷಣೆ ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ ನಾವೇನು ಮಾಡ್ತೀವಿ ರೀ, ತೆರಿಗೆಯನ್ನು ಕಟ್ಟಲೇಬೇಕು. ಅದಕ್ಕೆ ನಾವು ತೆರಿಗೆ ಆದಾಯ ಅಂತ ಕರಿತೀವಿ. ಇದು ವ್ಯಕ್ತಿಗಳು ಅಥವಾ ವ್ಯಾಪಾರಿ ಸಂಸ್ಥೆಗಳಿಂದ ಸರ್ಕಾರಕ್ಕೆ ವರ್ಗಾವಣೆಗೊಳ್ಳುತ್ತದೆ. ಹಾಗಾಗಿ ಇದು ತೆರಿಗೆ ಆದಾಯದ ಒಂದು ಮೂಲವಾಗಿರುತ್ತದೆ ಅಂತ ಹೇಳ್ಬೋದು. ಇದು ಒಂದನೇದ್ದು. ಇನ್ನು ಇದರಲ್ಲಿ ಎರಡನೇ ತೆಗೆದುಕೊಂಡ್ರೆ ತೆರಿಗೆತರ ಆದಾಯದ ಮೂಲಗಳು, ನಾನ್ ಟ್ಯಾಕ್ಸ್ ಇನ್ಕಮ್ ಅಂತ ಕರಿತೀವಿ. ಇನ್ನು ತೆರಿಗೆಗಳನ್ನು ಹೊರತುಪಡಿಸಿ ಇತರ ಎಲ್ಲ ಮೂಲಗಳಿಂದ ಪಡಿತಕ್ಕಂಥದ್ದಕ್ಕೆ ಅಥವಾ ಸರ್ಕಾರಕ್ಕೆ ದೊರೀತಕ್ಕಂಥ ತೆರಿಗೆತರ ಆದಾಯದ ಮೂಲಗಳು ಅಂತ ಕರಿತೀವಿ. ಅದರಲ್ಲೇ ಒಂದಿಷ್ಟು ಪ್ರಮುಖ ಮೂಲಗಳು ಕೂಡ ಬರ್ತಾವೆ. ಯಾವ್ಯಾವು? ಶುಲ್ಕಗಳಾಗಲಿ, ಬೆಲೆಗಳು, ದರಗಳು, ವಿಶೇಷ ಕಂದಾಯಗಳು, ದಂಡಗಳು. ಅದೇ ರೀತಿ ಆರನೇದ್ದು ಸಾರ್ವಜನಿಕ ಆಸ್ತಿ ಮತ್ತು ಉದ್ಯಮಗಳಿಂದ ದೊರೀತಕ್ಕಂಥ ಆದಾಯ. ಇವೆಲ್ಲ ಬರತಕ್ಕಂಥವು ತೆರಿಗೆತರದ ಆದಾಯದ ಮೂಲಗಳಾಗಿ ಕಂಡು ಬರ್ತಾವ ಅಂತ ಹೇಳ್ಬೋದು. ಇನ್ನು ಅದರಲ್ಲಿ ಪ್ರಥಮವಾಗಿ ತೆಗೆದುಕೊಂಡ್ರೆ ಶುಲ್ಕಗಳು ಅಂದರೆ ಇಂಗ್ಲೀಷ್ ಒಳಗದು ಫೀಸ್ ಅಂತ ಕರಿತೀವಿ. ಅದಕ್ಕೆ ಸಾರ್ವತ್ರಿಕ ಹಿತಸಾಧನೆಗಾಗಿ ಸರ್ಕಾರವು ದೊರಕಿಸಿಕೊಡುವ ಸೇವೆಗಳಿಗೆ ಪ್ರತಿಯಾಗಿ ನೀಡುವ ಕಡ್ಡಾಯ ಕೊಡುಗೆಯನ್ನು ಶುಲ್ಕ ಅಂತ ಕರಿತೀವಿ. ಉದಾಹರಣೆ ತೆಗೆದುಕೊಂಡ್ರೆ ಸರ್ಕಾರ ಒದಗಿಸ್ತಕ್ಕಂಥ ಶಿಕ್ಷಣ ಸೌಲಭ್ಯಗಳಿಗಾಗಿ ವಿದ್ಯಾರ್ಥಿಗಳು ಮಾಡುವ ಪಾವತಿಗೆ ನಾವೇನಂತ ಕರಿತೀವಿ, ಶುಲ್ಕ ಅಂತ ಕರಿತೀವಿ. ಅಂದರೆ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಪಡಿಬೇಕಾದ್ರೆ ಅಥವಾ ಶಿಕ್ಷಣ ಸಂಸ್ಥೆಗಳಿಗೆ ಶುಲ್ಕ ಅಂತ ಕಟ್ತಾರೆ. ಅಂದರೆ ಫೀ ಅನ್ನೋದನ್ನು ಕಟ್ಟಿ ಏನು ಮಾಡ್ತಾರೆ, ಶಿಕ್ಷಣವನ್ನು ಪಡಿತಾರೆ. ಅದಕ್ಕೆ ನಾವು ಶುಲ್ಕ ಅಂತ ಕರಿತೀವಿ. ಇದು ಕೂಡ ತೆರಿಗೆತರ ಆದಾಯದ ಮೂಲಗಳಲ್ಲಿ ಬರತಕ್ಕಂಥ ಒಂದನೇ ಅಂಶ. ಅದೇ ರೀತಿ ಬೆಲೆಗಳು ಅಂತ ತೆಗೆದುಕೊಂಡ್ರೆ ಪ್ರೈಸಸ್ ಅಂದರೆ ಅನೇಕ ಸರಕು ಮತ್ತು ಸೇವೆಗಳ ಮಾರಾಟದಿಂದ ಸರ್ಕಾರ ಏನು ಮಾಡ್ತದೆ ರೀ, ಸರ್ಕಾರಕ್ಕೆ ಕೊಡುತ್ತದೆ. ಈ ಆದಾಯಕ್ಕೆ ಬೆಲೆಗಳು ಎಂದು ಕರಿತೀವಿ. ಅಂದರೆ ಸಾರ್ವಜನಿಕರ ಸೇವೆಯನ್ನು ಒದಗಿಸುವ ಉದ್ದೇಶದಿಂದ ಸರ್ಕಾರವು ನಿರ್ದಿಷ್ಟ ಬೆಲೆಯಲ್ಲಿ ಸರಕುಗಳನ್ನು ಮಾರುತ್ತದೆ. ಸರಕುಗಳು ಪಡೆದವರು ಬೆಲೆಯನ್ನು ಸರ್ಕಾರಕ್ಕೆ ಏನು ಮಾಡ್ತಾರೆ, ಪಾವತಿಸ್ತಾರೆ. ಉದಾಹರಣೆಗೆ ಈಗ ಅಂಚೆ ಚೀಟಿಗಳಾಗಿರ್ಬೋದು, ರೈಲು ಟಿಕೆಟ್ಗಳಾಗಿರ್ಬೋದು, ಇವಾಗ ಎಲ್ಲದಕ್ಕೂ ಕೂಡ ಅದರದೇ ಆದಂಥ ಬೆಲೆ ಇರ್ತದೆ. ಆ ಬೆಲೆಯನ್ನು ಕೊಟ್ಟು ನಾವೇನು ಮಾಡ್ತೀವಿ, ಅವನ್ನ ಕೊಂಡ್ಕೊಳ್ತೀವಿ. ಹಾಗಾಗಿ ಇದು ತೆರಿಗೆತರ ಆದಾಯದ ಮೂಲಗಳಾಗಿ ಕಂಡು ಬರ್ತದೆ. ಯಾವುದು? ಬೆಲೆಗಳನ್ನೋದು, ಪ್ರೈಸಸ್. ಅದೇ ರೀತಿ ಮೂರನೇದು ದರಗಳು, ರೇಟ್ಸ್. ಅಂದರೆ ಪುರಸಭೆಗಳಾಗಲಿ, ಗ್ರಾಮ ಪಂಚಾಯತಿಗಳಾಗಲಿ, ತಾಲೂಕು ಪಂಚಾಯತ್ ಆಗಲಿ, ಜಿಲ್ಲಾ ಪರಿಷತ್ಗಳಾಗಲಿ ಮೊದಲಾದ ಸ್ಥಳೀಯ ಸಂಸ್ಥೆಗಳು ಕೂಡ ವಿಧಿಸುವ ಕಂದಾಯಗಳಿಗೆ ನಾವೇನಂತೀವಿ, ದರಗಳು ಅಂತ ಕರಿತೀವಿ. ಉದಾಹರಣೆಗೆ ನೀರಿನ ಕರ ಅಂತ ಕಟ್ತೀವಿ, ನೀರಿನ ದರ ಅಂತ ಕಟ್ತೀವಿ. ಆಸ್ತಿ ತೆರಿಗೆಗಳಾಗಲಿ ಇವೆಲ್ಲ ಬರ್ತಕ್ಕಂಥ ದರಗಳು, ಇದು ರೇಟ್ಸ್ ಅಂತ ಇರ್ತದೆ. ಹಾಗಾಗಿ ಇದು ದರಗಳಾಗಿ ಕಂಡು ಬರ್ತದೆ. ಇದು ಮೂರನೇ ಅಂಶ. ಇನ್ನು ವಿಶೇಷ ಕಂದಾಯಗಳು ಅಂದರೆ ಸ್ಪೆಷಲ್ ಅಸೆಸ್ಮೆಂಟ್ಸ್ ಅಂತ ಕರಿತೀವಿ. ಅಂದ್ರೆ ಸರ್ಕಾರ ಕೈಗೊಂಡ ಕಾಮಗಾರಿಗಳಿಂದ ಸೌಲಭ್ಯಗಳನ್ನು ಯಾರು ಪಡಿತಾರೆ, ಅದು ಕೆಲವೇ ಜನರು ಪಡಿತಕ್ಕಂಥ ಜನರು ಪಾವತಿಸುವ ಕರವನ್ನು ವಿಶೇಷ ಕಂದಾಯ ಅಂತ ಕರಿತೀವಿ. ಉದಾಹರಣೆಗೆ ತೆಗೆದುಕೊಂಡ್ರೆ ಸರ್ಕಾರ ನೀರಾವರಿ ಯೋಜನೆಯನ್ನು ಕೈಗೊಂಡೈತಿ ಅಂತ ಇಟ್ಕೊಳ್ಳೋಣ. ಅದು ಕೈಗೊಂಡಾಗ ನೀರಾವರಿ ಯೋಜನೆ ಸರಹದ್ದಿನೊಳಗೆ ಬರ್ತಕ್ಕಂಥ ಕೃಷಿ ಭೂಮಿಯನ್ನು ಯಾರು ಹೊಂದಿರ್ತಾರೆ ಅವ್ರಿಗೇನದು ಲಾಭ ಆಗ್ತದೆ, ಅವರಷ್ಟೇ ಏನು ಮಾಡ್ತಾರೆ ರೀ, ಆ ಕಂದಾಯವನ್ನು ಕಟ್ಟಬೇಕಾಗ್ತದೆ. ಅಂದ್ರೆ ತಾವು ಪಡೆದಂಥ ಲಾಭಕ್ಕೆ ಅನುಗುಣವಾಗಿ ಅವರು ಸರ್ಕಾರಕ್ಕೆ ಕೊಡಮಾಡತಕ್ಕಂಥ ಅಥವಾ ಪಾವತಿ ಮಾಡ್ತಕ್ಕಂಥದ್ದಕ್ಕೆ ವಿಶೇಷ ಕಂದಾಯ ಅಂತ ಕರಿತೀವಿ. ಯಾಕಂದ್ರೆ ವಿಶೇಷವಾಗಿ ಅವರಷ್ಟೇ ಆ ಒಂದು ನೀರಾವರಿ ಯೋಜನೆಯನ್ನು ಪಡೆದಿರ್ತಾರೆ ಆ ಪ್ರದೇಶದವರು. ಹಾಗಾಗಿ ಆ ಪ್ರದೇಶದವರು ಮಾತ್ರ ಏನು ಮಾಡಬೇಕು, ಆ ಕಂದಾಯವನ್ನು ಪಾವತಿಸಬೇಕಾಗ್ತದೆ. ಇದು ವಿಶೇಷ ಕಂದಾಯ ಅಂತ ಕರಿತೀವಿ. ಇದೇ ರೀತಿ ದಂಡಗಳು ಅಂತ ಬರ್ತಾವೆ. ಈಗ ಫೈನ್ಸ್ ಅಂತ ಕರಿತೀವಿ. ಅಂದ್ರೆ ಸರ್ಕಾರ ರೂಪಿಸಿದ ನಿಯಮಗಳು ಮತ್ತು ಕಾಯ್ದೆಗಳನ್ನು ಉಲ್ಲಂಘಿಸಿದವರು ಮಾಡಬೇಕಾದ ಪಾವತಿಗೆ ದಂಡಗಳು ಅಂತ ಕರಿತೀವಿ. ಉದಾಹರಣೆ ಕಾನೂನು ಬಾಹಿರ ಚಟುವಟಿಕೆಗಳಾಗಲಿ, ಅಥವಾ ನಾವು ರೂಲ್ಸ್ ಬ್ರೇಕ್ ಮಾಡೋದಾಗಲಿ, ಅಥವಾ ಈಗ ಏನಾದರೂ ನಾವು ವಾಹನದಲ್ಲಿ ಹೋಗ್ತಿರ್ತೀವಿ, ಅಲ್ಲಿರ್ತಕ್ಕಂಥ ಟ್ರಾಫಿಕ್ ರೂಲ್ಸನ್ನು ಏನಾದರೂ ಬ್ರೇಕ್ ಮಾಡಿದ್ರೆ
ಅವಾಗ ನಮ್ಗೆ ಏನು ಮಾಡ್ತಾರೆ ಅವರು ದಂಡಗಳನ್ನು ಹಾಕ್ತಾರೆ. ಅವುಗಳಿಗೆ ನಾವೇನಂತ ಕರಿತೀವಿ, ದಂಡಗಳು ಅಂತ ಕರಿತೀವಿ. ಇದು ಕೂಡ ಏನು ತೆರಿಗೆ ಆದಾಯದ ಮೂಲ, ತೆರಿಗೆತರ ಆದಾಯದ ಮೂಲವಾಗಿ ಕೂಡ ಕಂಡು ಬರುತ್ತದೆ ಯಾವುದು, ದಂಡಗಳು. ಇನ್ನು ಕೊನೆಯದಾಗಿ ಬರತಕ್ಕಂಥದ್ದು ಸಾರ್ವಜನಿಕ ಆಸ್ತಿ ಮತ್ತು ಉದ್ಯಮಗಳಿಂದ ದೊರೆಯುವ ಆದಾಯ. ಅಂದರೆ ಸರ್ಕಾರ ಒಡೆತನದಲ್ಲಿರತಕ್ಕಂಥ ಭೂಮಿಗಳಾಗಲಿ, ಕಟ್ಟಡಗಳಾಗಲಿ, ಅರಣ್ಯ, ಗಣಿಗಾರಿಕೆ ಮೊದಲಾದ ಆಸ್ತಿಗಳಿಂದ ಸರ್ಕಾರಕ್ಕೆ ಆದಾಯ ದೊರಕ್ತದೆ. ಅಂತಹದಕ್ಕೆ ನಾವು ಸಾರ್ವಜನಿಕ ಉದ್ಯಮಿಗಳಾದ ತೆಗೆದುಕೊಂಡ್ರಲ್ಲಿ ರೈಲು ಸಾರಿಗೆ ಆಗಿರ್ಬೋದು, ವಾಯು ಸಾರಿಗೆ, ಜಲ ಸಾರಿಗೆ, ಅಂಚೆ ತಂತಿ ಸಂಪರ್ಕಗಳು, ವಿದ್ಯುತ್ ಶಕ್ತಿ ಸರಬರಾಜು ಮುಂತಾದವುಗಳಿಂದ ಸಿಗುವ ಲಾಭಗಳಿಗೆ ಸರ್ಕಾರದ ಆದಾಯಗಳಾಗಿರ್ತವೆ. ಇವೆಲ್ಲ ಏನ್ರಿ ಸಾರ್ವಜನಿಕ ಆಸ್ತಿ ಅಥವಾ ಸಾರ್ವಜನಿಕ ಒಡೆತನಕ್ಕೆ ಒಳಪಟ್ಟಿರ್ತಕ್ಕಂಥವು. ಉದಾಹರಣೆಗೆ ಆಗಲೇ ಹೇಳಿದೆ, ಅಂಚೆ ಇಲಾಖೆ ಆಗಿರ್ಬೋದು, ತಂತಿ ಆಗಿರ್ಬೋದು, ಅದೇ ರೀತಿ ಅರಣ್ಯ, ಕಟ್ಟಡ, ಭೂಮಿ ಈ ಮೊದಲಾದವುಗಳಿಂದಲೂ ಕೂಡ ಸರ್ಕಾರಕ್ಕೆ ಏನಾಗ್ತೈತೆ ರೀ, ಆದಾಯ ಬರ್ತದೆ. ಹಾಗಾಗಿ ಇವು ತೆರಿಗೆಯಿತರ ಆದಾಯದ ಮೂಲಗಳಾಗಿ ಕಂಡು ಬರ್ತಾವ ಅಂತ ಹೇಳ್ಬೋದು. ಈ ರೀತಿಯಾಗಿ ಏನಾಗ್ತದೆ, ಇಲ್ಲಿ ಒಂದು ಸಣ್ಣ ಮಾಹಿತಿಯನ್ನು ಕೊಟ್ಟೆ. ಅಂದ್ರೆ ಏನು, ಸಾರ್ವಜನಿಕ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಸಾರ್ವಜನಿಕ ವರಮಾನದ ಮೂಲಗಳು ಅಲ್ಲಿ 2 ಬರ್ತಾವೆ, ತೆರಿಗೆ ಆದಾಯ, ತೆರಿಗೆತರ ಆದಾಯದ ಮೂಲಗಳಾಗಿ ಕಂಡು ಬರ್ತಾವ ಅಂತ ಹೇಳಿದ್ದೀನಿ. ಅಂದ್ರೆ ಸಾರ್ವಜನಿಕ ವರಮಾನ ಅಂದ್ರೆ ಏನು, ತೆರಿಗೆ ಅಂದರೇನು, ತೆರಿಗೆತರ ಆದಾಯದ ಮೂಲಗಳು ಯಾವ್ಯಾವು, ಈ ರೀತಿಯಾಗಿ ಏನು ನಾವೊಂದು ಸಂಕ್ಷಿಪ್ತ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಂಡಿನಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ನನ್ನ ಒಂದು ಚಾನಲನ್ನು ಅಥವಾ ನನ್ನ ಈ ವಿಡಿಯೋವನ್ನು ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು.